ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಿಂದಾಗಿ 26 ಜನರು ಸಾವಿಗೀಡಾಗಿದ್ದಾರೆ. ಇದರಿಂದ ಅಮರನಾಥ ಯಾತ್ರೆಯ ಮೇಲೆ ಭಯದ ವಾತಾವರಣ ನಿರ್ಮಾಣವಾಗಿದೆ. 1 ವರ್ಷ ಏನಾದರೂ ಅಮರನಾಥ ದೇಗುಲ ಬಾಗಿಲು ಓಪನ್ ಮಾಡದಿದ್ರೆ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಯಾತ್ರೆಗೂ ಮುನ್ನ ಉಗ್ರರು ದಾಳಿ ಮಾಡಿದ್ದು ಈ ವರ್ಷ ಅಪಶಕುನ ಅಂತ ಕಾಲಜ್ಞಾನಿಗಳು ಹೇಳುತ್ತಿದ್ದಾರೆ. ಹಾಗಾದ್ರೆ ಈ ವರ್ಷ ಯಾತ್ರೆ ಬಂದಾಗುತ್ತಾ? ಯಾತ್ರೆ ಬಂದಾದ್ರೆ ಏನಾಗತ್ತೆ ಗೊತ್ತಾ? ಕೇದಾರನಾಥ ಗುಹೆ ಓಪನ್ ಮಾಡದಿದ್ರೆ ವಿಶ್ವ ವಿನಾಶವಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯ ಬಗ್ಗೆ ನಿಮಗೇನನ್ಸುತ್ತೆ? ಭಾರತ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕೋ ಕೊಡಬಾರದು? ಕಮೆಂಟ್ ಮೂಲಕ ತಿಳಿಸಿ. ಗೆಳೆಯರೆ, ಅಮರನಾಥ ಹೆಸರು ಪ್ರತಿಯೊಬ್ಬ ಭಾರತೀಯನಿಗೂ ತಿಳಿದಂತಹದ್ದೇ. ಅಲ್ಲಿ ಯಾವುದೇ ಜಾತಿ ಧರ್ಮಗಳ ಅಂತರವಿಲ್ಲದೆ ಇಡೀ ಭಾರತೀಯ ಸಂಸ್ಕೃತಿಯ ದ್ಯೋತಕವಾಗಿ ನಿಂತಿದೆ. ಅಮರನಾಥ ಗುಹಾಲಯ ಹೆಸರಿಗೆ ತಕ್ಕಂತೆ ಅಮರನಾಥ ಸಾಕ್ಷಾತ್ ಪರಶಿವನಿಗೆ ಸಮರ್ಪಿತವಾದ ಗುಹಾಲಯ. ದೇವಿ ಪಾರ್ವತಿ ಜೀವನ ಮತ್ತು ಅಮರತ್ವದ ರಹಸ್ಯ ಬೋಧಿಸಿದ್ದ ಪವಿತ್ರ ಸ್ಥಳವೇ ಅಮರನಾಥ ಗುಹೆ ಅಂತ ಹೇಳಲಾಗುತ್ತೆ. ಈ ಪವಿತ್ರ ಗುಹೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ ಸುಮಾರು 141 ಕಿಲೋಮೀಟರ್ ದೂರದಲ್ಲಿನ ಪಹಲ್ಗಾಮ್ ಪಟ್ಟಣದ ಸಮೀಪದಲ್ಲಿದೆ. ಈ ಗುಹೆ ಸಮುದ್ರದ ಮಟ್ಟಕ್ಕಿಂತ 3888 ಮೀಟರ್ ಅಂದ್ರೆ 12756 ಅಡಿ ಎತ್ತರದಲ್ಲಿದ್ದು ಶಿವ ಕ್ಷೇತ್ರಗಳಲ್ಲಿ ಒಂದಾಗಿರುವ ಅಮರನಾಥ ಗುಹೆಯಲ್ಲಿ ನೈಸರ್ಗಿಕವಾಗಿ ರೂಪುಗೊಳ್ಳುವ ಹಿಮಲಿಂಗ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರುವ 131 ಅಡಿ ಎತ್ತರದ ಗುಹೆಯ ಒಳಭಾಗದಲ್ಲಿ ಹಿಮಲಿಂಗ ಆಗಿದೆ. ಅಮರನಾಥ ಪದದ ಅರ್ಥ ಏನಂದ್ರೆ ಅಂತ್ಯವಿರದ ಸ್ವಾಮಿ ಎಂದು. ಶಿವಲಿಂಗವು ಮಂಜುಗಡ್ಡೆ ರೂಪದಲ್ಲಿ ಇರುವುದರಿಂದ ಶಿವನನ್ನು ಬಾಬಾ ಬರ್ಫಾನಿ ಎಂತಲೂ ಕರೆಯಲಾಗುತ್ತೆ. ಅಮರನಾಥ ಅತಿ ಮಹತ್ವದ ಪುಣ್ಯ ಕ್ಷೇತ್ರಗಳ ಪೈಕಿ ಒಂದು. ಸುಮಾರು 5000 ವರ್ಷಗಳಷ್ಟು ಪುರಾತನವಾದದ್ದು ಅಂತ ನಂಬಲಾಗಿದೆ. ಅಮರನಾಥ ಗುಹೆಯ ಉದ್ದ, ಎತ್ತರ ಹಾಗೂ ಅಗಲವು 60 ಅಡಿ, 15 ಅಡಿ ಮತ್ತು 30 ಅಡಿಗಳಷ್ಟು ಇದೆ. ಹಿಮಾಲಯದ ಮಡಿಲಲ್ಲಿರುವ ಕೇದಾರನಾಥ ಧಾಮ ಶಿವಭಕ್ತಿಯ ಧಾಮವಾದ ಈ ಸ್ಥಳವು ಸುಂದರವಾದ ನೈಸರ್ಗಿಕ ದೃಶ್ಯಗಳು ಮತ್ತು ಎಲ್ಲಾ ಪೌರಾಣಿಕ ಕಥೆಗಳನ್ನ ಹೊಂದಿದೆ. ಮೇ 6 ಶುಕ್ರವಾರದಂದು ಕೇದಾರನಾಥ ದೇವಾಲಯದ ಬಾಗಿಲನ್ನ ಭಕ್ತರಿಗಾಗಿ ತೆರೆಯಲಾಗುತ್ತೆ. ಅದರ ನಂತರ ಕೇದಾರನಾಥ ಯಾತ್ರೆ ಆರಂಭವಾಗುತ್ತೆ. ಭಗವಾನ್ ಶಿವನ ಅನೇಕ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿರುವ ಕೇದಾರನಾಥವು 12 ಜ್ಯೋತಿರ್ಲಿಂಗಗಳ ಪೈಕಿ 11ನೇ ಸ್ಥಾನದಲ್ಲಿದೆ. ಶಿವನಿಗೆ ಕೇದಾರನಾಥ ಎಂತ ಹೆಸರು ಬರೋದಕ್ಕೆ ಕಾರಣವೂ ಇದೆ. ಶಿವನಿಗೆ ಕೇದಾರನಾಥ ಎಂಬ ಹೆಸರು ಯಾಕೆ ಬಂತು ಮತ್ತು ಈ ಶಿವಾಲಯದ ಇತಿಹಾಸ ಏನು ಅಂತ ಹೇಳ್ತೀವಿ. ಕೇದಾರನಾಥ ಕುರಿತು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಥೆಯ ಪ್ರಕಾರ ಸತ್ಯಯುಗದಲ್ಲಿ ಒಮ್ಮೆ ವಿಷ್ಣುವು ನರ ಮತ್ತು ನಾರಾಯಣನಾಗಿ ಅವತರಿಸಿದ್ರು ಮತ್ತು ಅಲಕನಾನಂದ ನದಿಯ ದಡದಲ್ಲಿರುವ ನರ ಮತ್ತು ನಾರಾಯಣ ಪರ್ವತದ ಮೇಲೆ ತೀವ್ರ ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವನ ತಪಸ್ಸಿನಿಂದ ಶಿವನು ಕಾಣಿಸಿಕೊಂಡನು ಮತ್ತು ವರವನ್ನ ಕೇಳಲು ಹೇಳ್ತಾನೆ. ಆಗ ನರ ಮತ್ತು ನಾರಾಯಣರು ಭಗವಾನ್ ಶಿವನನ್ನ ಕುರಿತು, ಶಿವನೇ, ನಮಗೆ ಬೇರೇನೂ ಬೇಡ, ಇಲ್ಲಿ ಬಂದು ನೆಲೆಸುವಂತ ಹೇಳ್ತಾರೆ. ಆಗ ಭಗವಾನ್ ಶಿವನು ಶಿವಲಿಂಗದ ರೂಪದಲ್ಲಿ ಸ್ವತಃ ಪ್ರಕಟಗೊಳ್ಳುವುದಾಗಿ ವರವನ್ನ ನೀಡಿದ್ದಾನೆ. ಅಂದು ಶಿವಲಿಂಗದ ರೂಪದಲ್ಲಿ ಸ್ವಯಂ ಸ್ಥಾಪನೆಯಾಗ್ತಾನೆ ಶಿವ. ಶಿವಲಿಂಗವು ಕಾಣಿಸಿಕೊಂಡ ಸ್ಥಳದಲ್ಲಿ ಕೇದಾರ ಎಂಬ ರಾಜನಿದ್ದನು ಮತ್ತು ಭೂಮಿಯ ಭಾಗವನ್ನ ಕೇದಾರಖಂಡ ಅಂತ ಕರೆಯಲಾಗ್ತಾ ಇತ್ತು. ಹೀಗಾಗಿ ಶಿವನ ಈ ಜ್ಯೋತಿರ್ಲಿಂಗವನ್ನ ಕೇದಾರನಾಥ ಅಂತ ಕರೆಯಲಾಗತ್ತೆ. ಕೇದಾರನಾಥದ ಪುಣ್ಯ ಭೂಮಿಯ ಮಹಿಮೆಯನ್ನ ಶಿವಪುರಾಣದಲ್ಲಿಯೂ ಕೂಡ ಹೇಳಲಾಗಿದೆ. ಅದರ ಪ್ರಕಾರ ಯಾರು ಕೇದಾರನಾಥ ಧಾಮಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಮರಣವನ್ನ ಹೊಂದುತ್ತಾರೋ ಅವರಿಗೆ ಮೋಕ್ಷದ ಬಾಗಿಲು ನೇರವಾಗಿ ತೆರೆದು ಶಿವಲೋಕದಲ್ಲಿ ಸ್ಥಾನವನ್ನ ಪಡೆದುಕೊಳ್ಳುತ್ತಾರೆ ಅಂತ ಹೇಳಲಾಗಿದೆ. ಈ ಶಿವಾಲಯವನ್ನ ದ್ವಾಪರ ಯುಗದಲ್ಲಿ ಪಾಂಡವರು ಮೊದಲು ಕಂಡುಹಿಡಿದರು ಅಂತ ಹೇಳಲಾಗುತ್ತೆ. ಪಾಂಡವರು ತಮ್ಮ ಪಾಪವನ್ನ ತೊಳೆದುಕೊಳ್ಳುವುದಕ್ಕೆ ಶಿವನನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದರು ಅಂತ ನಂಬಿಕೆಗಿದೆ. ಪಾಂಡವರ ವಂಶಸ್ಥರಾದ ದೇವಾಲಯದ ಅಡಿಪಾಯವನ್ನ ಮೊದಲು ಹಾಕಿದ ಅಂತ ಕಥೆಗಳಲ್ಲಿ ಹೇಳಲಾಗುತ್ತೆ. ಅದರ ನಂತರ ಆದಿಶಂಕರಾಚಾರ್ಯರು ಈ ದೇವಾಲಯವನ್ನ ನವೀಕರಿಸಿದ್ರು ಅಂತ ಹೇಳಲಾಗುತ್ತೆ. ಪಾಂಡವರು ಇಲ್ಲಿ ತಪಸ್ಸು ಮಾಡಿದ ನಂತರ ಶಿವನು ಅವರಿಗೆ ಗೂಳಿಯ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ನಂತರ ಪಾಂಡವರು ಭೋಲೆ ಬಾಬಾನನ್ನ ಅಲ್ಲಿ ನೆಲೆಸಲು ವಿನಂತಿಸಿಕೊಳ್ತಾರೆ. ನಂತರ ಶಿವನು ಆ ಸ್ಥಳದಲ್ಲಿ ಗೂಳಿಯ ರೂಪದಲ್ಲಿ ಕುಳಿತು ಶಿವಲಿಂಗದ ರೂಪದಲ್ಲಿ ನೆಲೆಸಿದ್ದಾನಂತೆ. ಹೀಗಾಗಿ ಇಲ್ಲಿರುವ ಶಿವಲಿಂಗವು ಗೂಳಿಯ ಬೆನ್ನಿನಂತೆ ಕಾಣಿಸುತ್ತೆ. ಇನ್ನು ಹಿಂದೂ ಧರ್ಮದಲ್ಲಿ ಅಮರನಾಥ ಯಾತ್ರೆಯನ್ನ ಅತ್ಯಂತ ಪವಿತ್ರ ಯಾತ್ರೆ ಅಂತ ಕರೆಯಲಾಗುತ್ತೆ. ಅಮರನಾಥ ಗುಹೆ ಜಮ್ಮು ಮತ್ತು ಕಾಶ್ಮೀರದ
3888 ಮೀಟರ್ನಷ್ಟು ಎತ್ತರದಲ್ಲಿದೆ. ಈ ಗುಹೆಯಲ್ಲಿ ಹಿಮವು ಸ್ವಾಭಾವಿಕವಾಗಿ ಶಿವಲಿಂಗದ ರೂಪದಲ್ಲಿ ಇರುತ್ತೆ. ಹಿಂದೂ ಧರ್ಮದಲ್ಲಿ ಇದನ್ನ ಶಿವನ ಸಂಕೇತ ಅಂತ ಪರಿಗಣಿಸಲಾಗಿದೆ. ಶಿವಲಿಂಗವನ್ನ ಹೋಲುವಂತಹ ಈ ಆಕಾರವು 15 ದಿನಗಳವರೆಗೆ ಪ್ರತಿದಿನ ಸ್ವಲ್ಪ ಬೆಳೆಯುತ್ತಲೇ ಇರುತ್ತೆ. ಇದರರ್ಥ 15 ದಿನಗಳಲ್ಲಿ ಈ ಹಿಮ ಶಿವಲಿಂಗವು ಹೆಚ್ಚು ಎತ್ತರವಾಗಿರುತ್ತೆ. 16ನೇ ದಿನದಿಂದ ಶಿವಲಿಂಗದ ಗಾತ್ರ ಕಡಿಮೆಯಾಗ್ತಾ ಹೋಗುತ್ತೆ. ಇದರರ್ಥ ಚಂದ್ರ ಕ್ಷೀಣಿಸ್ತಾ ಇದ್ದಂತೆ ಶಿವಲಿಂಗದ ಗಾತ್ರವು ಕಡಿಮೆಯಾಗ್ತಾ ಹೋಗುತ್ತೆ. ಚಂದ್ರನು ಕಣ್ಮರೆಯಾಗ್ತಾ ಇದ್ದಂತೆ ಶಿವಲಿಂಗವೂ ಕೂಡ ಕಣ್ಮರೆಯಾಗತ್ತೆ. 2025ರಲ್ಲಿ ಅಮರನಾಥ ಯಾತ್ರೆ ಜುಲೈ 3ರಿಂದ ಪ್ರಾರಂಭವಾಗಿ ಆಗಸ್ಟ್ 9ರವರೆಗೆ ಕೊನೆಗೊಳ್ಳಲಿದೆ. ಅದಕ್ಕಾಗಿ ಯಾತ್ರಾರ್ಥಿಗಳು ಅಮರನಾಥ ದೇಗುಲ ಮಂಡಳಿಯ ಅಧಿಕೃತ ವೆಬ್ಸೈಟ್ ಮೂಲಕ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಈ ಅಮರನಾಥ ದೇವಾಲಯ ಮಂಡಳಿಯು ಭಾರತದಾದ್ಯಂತ 540ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದೆ. ಭಕ್ತರು ಅಲ್ಲಿಯೂ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಅಮರನಾಥ ಯಾತ್ರೆ ಆನ್ಲೈನ್ ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಶ್ರೀ ಅಮರನಾಥ ದೇಗುಲ ಮಂಡಳಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ಟ್ರಿಪ್ ಮೆನುವಿನಲ್ಲಿ ಟ್ರಿಪ್ ನೋಂದಣಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಲ್ಲಾ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಿ. ನಿಯಮಗಳನ್ನು ಒಪ್ಪಿಕೊಂಡು ನೋಂದಣಿಗೆ ಮುಂದಾಗಿರಿ. ನಿಮ್ಮ ಹೆಸರು, ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಪ್ರಯಾಣದ ದಿನಾಂಕದಂತಹ ನಿಮ್ಮ ವೈಯಕ್ತಿಕ ವಿವರಗಳನ್ನು ನೀವಿಲ್ಲಿ ನಮೂದಿಸಬೇಕಾಗತ್ತೆ. ನೀವು ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ಆರೋಗ್ಯ ಪ್ರಮಾಣ ಪತ್ರವನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ನೋಂದಣಿ ಸಂಖ್ಯೆಗೆ ಒಂದು OTP ಬರುತ್ತೆ. ನಂತರ ಅದನ್ನು ಪರಿಶೀಲಿಸಿ ₹200 ನೋಂದಣಿ ಶುಲ್ಕವನ್ನು ಪಾವತಿಸಬೇಕು. ಪಾವತಿಯಾದ ನಂತರ ಒಂದು ಡಾಕ್ಯುಮೆಂಟ್ ನಿಮಗೆ ಡೌನ್ಲೋಡ್ ರೂಪದಲ್ಲಿ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನೀವು ಅಮರನಾಥ ಯಾತ್ರೆಯನ್ನ ಯಶಸ್ವಿಯಾಗಿ ನೀವು ಮಾಡಬಹುದಾಗಿದೆ. ಈ ದೇವಾಲಯದಲ್ಲಿ ಇರುವ ಶಿವಲಿಂಗವು ಸ್ವಯಂಭೂ ಲಿಂಗವಾಗಿದ್ದು, ಈ ಲಿಂಗವು ಸುಮಾರು 5186 ಮೀಟರ್ ಶಿಖರವನ್ನ ಹೊಂದಿರುವಂತಹ ಅಮರನಾಥ ಪರ್ವತದ ಮೇಲೆ 3888 ಮೀಟರ್ ಎತ್ತರ ಮತ್ತು 40 ಅಡಿ ಎತ್ತರದಂತಹ ಗುಹೆಯೊಳಗೆ ನೈಸರ್ಗಿಕ ಸುಣ್ಣದ ಕಲ್ಲು ಮತ್ತು ಮಂಜಿನ ಮಿಶ್ರಿತ ರಚನೆಯಾಗಿದೆ. ಗುಹೆಯ ಮೇಲ್ಛಾವಣಿಯಿಂದ ಬಸರುವ ಹನಿಗಳ ಘನೀಕರಣದ ಕಾರಣದಿಂದಾಗಿ ಈ ರೀತಿ ರಚನೆಯಾಗಿ ಶಿವನ ಭೌತಿಕ ಅಭಿವ್ಯಕ್ತಿಯಾಗಿ ಲಿಂಗದ ರೂಪವನ್ನ ಪಡೆದುಕೊಂಡ್ರೆ, ಅದರ ಪಕ್ಕದಲ್ಲೇ ಇರುವ ಮತ್ತೆರಡು ಸಣ್ಣ ರಚನೆಯು ಪಾರ್ವತಿ ಹಾಗೂ ಗಣೇಶನನ್ನ ಪ್ರತಿನಿಧಿಸುತ್ತವೆ. ಇನ್ನು ಈ ಶ್ವೇತ ಬಣ್ಣದ ಲಿಂಗದ ಹಿಂದಿರುವ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಪಾರ್ವತಿ ಶಿವನನ್ನ ಜೀವನ ಮತ್ತು ಶಾಶ್ವತತೆಯ ರಹಸ್ಯವನ್ನ ತಿಳಿಸಿ ಅಂತ ಶಿವನನ್ನ ಕೇಳ್ತಾಳಂತೆ. ಆಗ ಶಿವನು ಸಾವು ಮತ್ತು ಬದುಕಿನ ನಡುವಿನ ರಹಸ್ಯವನ್ನ ಹೇಳೋದಕ್ಕೆ ನಿರಾಕರಣೆ ಮಾಡ್ತಾನಂತೆ. ಆದರೆ ಮೇಲಿಂದ ಮೇಲೆ ಪಾರ್ವತಿಯು ಶಿವನನ್ನ ಒತ್ತಾಯಿಸಿದ ಪರಿಣಾಮ ಶಿವನು ಆ ರಹಸ್ಯವನ್ನ ಬಹಿರಂಗಪಡಿಸಲು ನಿರ್ಧರಿಸಿ ಅವರಿಬ್ಬರೂ ಕೈಲಾಸ ಪರ್ವತವನ್ನ ತೊರೆದು ನಂತರ ಒಂದೊಂದಾಗಿ ತಮ್ಮ ಆಪ್ತರನ್ನ ತ್ಯಜಿಸುತ್ತಾ ಬಂದ್ರು ಎನ್ನುವುದಕ್ಕೆ ಉದಾಹರಣೆಯಾಗಿ ಪಹಲ್ಗಾಮ್ನಲ್ಲಿ ನಂದಿ, ಚಂದನ್ವಾರಿಯಲ್ಲಿ ತನ್ನ ಜಟೆಯಲ್ಲಿದ್ದ ಚಂದ್ರನನ್ನ ಬಿಟ್ರೆ, ಶೇಷನಾಗ ಸರೋವರದ ದಡದಲ್ಲಿ ತನ್ನ ಕೊರಳಿಗೆ ಸುತ್ತಿಕೊಂಡಿದ್ದ ಹಾವನ್ನ ಬಿಟ್ಟಿ, ಅಂತಿಮವಾಗಿ ಮಹಾಗುಣ ಪರ್ವತದಲ್ಲಿ ಗಣೇಶನನ್ನ ಬಿಟ್ಟ ಪರಿಣಾಮ ಅದು ಮಹಾಗಣೇಶ ಪರ್ವತ ಅಂತ ಹೆಸರು ಪಡೆದಿದ್ದು, ಉಳಿದೆಲ್ಲಾ ಪ್ರದೇಶಗಳಲ್ಲಿ ಈ ಕುರುಹುಗಳನ್ನ ಇಂದಿಗೂ ಕೂಡ ಕಾಣಬಹುದಾಗಿದೆ. ಅದಾದ ನಂತರ ಪ್ರಕೃತಿಯ 5 ಅಂಶಗಳಾದ ಆಕಾಶ, ಭೂಮಿ, ವಾಯು, ನೀರು ಮತ್ತು ಬೆಂಕಿಯನ್ನ ಪಂಚತಾರಣಿಯಲ್ಲಿ ತ್ಯಾಗ ಮಾಡುತ್ತಾ ಶಿವ ಪಾರ್ವತಿಯರಿಬ್ಬರೂ ಸೇರಿ ತಾಂಡವ ನೃತ್ಯ ಮಾಡಿ ದಣಿವಾದ ನಂತರ ಅವರಿಬ್ಬರೂ ಗುಹೆಯನ್ನ ಪ್ರವೇಶಿಸಿ ಅಲ್ಲಿ ಯಾರೂ ಸಹ ತಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ತಮ್ಮ ಸುತ್ತಲೂ ಅಗ್ನಿ ಜ್ವಾಲೆಯನ್ನ ಹಾಕಿಸ್ಕೊಂಡ್ರು. ಯಾಕಂತಂದ್ರೆ ಈ ಒಂದು ರಹಸ್ಯವನ್ನ ಬೇರೆ ಯಾರೂ ಕೂಡ ಕೇಳಬಾರದು ಅನ್ನುವಂತಹ ಕಾರಣಕ್ಕೆ ತಮ್ಮ ಸುತ್ತಲೂ ಅಗ್ನಿಯ ಜ್ವಾಲೆಯನ್ನ ಸೃಷ್ಟಿ ಮಾಡ್ತಾನೆ ಶಿವ. ಆದರೆ ಒಂದು ವಿಪರ್ಯಾಸ ಏನಾಗತ್ತಂತಂದ್ರೆ, ಶಿವನು ಇಷ್ಟೆಲ್ಲಾ ಮಾಡಿದ್ರೂ ಕೂಡ ಆ ಗುಹೆಯೊಳಗೆ ಪಾರಿವಾಳ ಒಂದು ಉಳಿದುಕೊಂಡ್ಬಿಡತ್ತೆ. ಅದನ್ನ ಅರಿಯದ ಶಿವನು ಪಾರ್ವತಿಗೆ ಅಮರತ್ವದ ರಹಸ್ಯವನ್ನ ಹೇಳಿದಾಗ ಅದನ್ನ ಅಲ್ಲಿದ್ದ ಪಾರಿವಾಳವು ಕೂಡ ಕೇಳಿಸಿಕೊಂಡ ಪರಿಣಾಮ ಇಂದಿಗೂ ಅಂತಹ ಕೊರೆಯುವ ಚಳಿಯಲ್ಲೂ ಅಮರನಾಥ ದೇಗುಲದಲ್ಲಿ ಭೇಟಿ ನೀಡುವ ಭಕ್ತರು ಆ ಗುಹೆಯೊಳಗೆ ಜೋಡಿ ಪಾರಿವಾಳಗಳನ್ನ ಕಾಣುತ್ತಾ ಇರುವುದು ಗಮನಾರ್ಹವಾಗಿದೆ. ಹೀಗೆ ಅಮರತ್ವದ ರಹಸ್ಯವನ್ನ ಶಿವನು ಆ ಸ್ಥಳದಲ್ಲಿ ಪಾರ್ವತಿಗೆ ಹೇಳಿದ್ರಿಂದ ಆ ಗುಹೆಯು ಅಮರನಾಥ ಅಂತ ಪ್ರಸಿದ್ಧಿಯನ್ನ ಪಡೆಯಿತು. ಅಂತಿಮವಾಗಿ ಶಿವ ಮತ್ತು ಪಾರ್ವತಿ ಇಬ್ಬರು ಅಲ್ಲಿ ಮಂಜುಗಡ್ಡೆಯಿಂದ ಮಾಡಿದ ಶಿವಲಿಂಗವಾಗಿ ಕಾಣಿಸಿಕೊಂಡ್ರು. ಶಿವನು ಮಂಜುಗಡ್ಡೆಯ ಲಿಂಗವಾದನು ಮತ್ತು ಪಾರ್ವತಿಯು ಬಂಡೆಯ ಯೋನಿಯಾದಳು ಅಂತ ನಂಬಿಕೆಯಾಗಿದೆ. ಮತ್ತೊಂದು ದಂತಕಥೆಯ ಪ್ರಕಾರ ನೀರಲ್ಲಿ ಮುಳುಗಿದ್ದ ಇಡೀ ಕಾಶ್ಮೀರದ ಕಣಿವೆಯನ್ನ
ಕಶ್ಯಪ ಋಷಿಗಳು ನದಿಗಳ ಮೂಲಕ ಆ ನೀರನ್ನೆಲ್ಲ ಬರಿದು ಮಾಡಿದ ನಂತರ ಭೃಗು ಮಹರ್ಷಿಯು ಅಮರನಾಥದಲ್ಲಿ ಶಿವನ ದರ್ಶನವನ್ನ ಮೊದಲು ಮಾಡಿದ ನಂತರ ಅದು ಪವಿತ್ರ ಕ್ಷೇತ್ರವಾಗಿ ಪರಿಣಮಿಸಿ ಭಕ್ತಾದಿಗಳು ಪ್ರತಿ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುವ ಶ್ರಾವಣ ಮಾಸದಲ್ಲಿ ಈ ಪವಿತ್ರ ಕ್ಷೇತ್ರಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಅಮರನಾಥ ದೇವಾಲಯದ ಅಮರೇಶ್ವರ ಬಗ್ಗೆ ರಾಜತರಂಗಿಣಿ ಎಂಬ ಪುಸ್ತಕದಲ್ಲಿಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ನಂತರ 11ನೇ ಶತಮಾನದಲ್ಲಿ ರಾಣಿ ಸೂರ್ಯಮತಿ ಈ ಅಮರನಾಥ ದೇವಾಲಯಕ್ಕೆ ತ್ರಿಶೂಲ, ಬಾಣಲಿಂಗಗಳು ಮತ್ತು ಪವಿತ್ರ ಲಾಂಛನಗಳನ್ನು ಉಡುಗೊರೆಯಾಗಿ ನೀಡಿದ್ದು ಇಂದಿಗೂ ಅದನ್ನು ನೋಡಬಹುದಾಗಿದೆ. ನಂತರ 15ನೇ ಶತಮಾನದಲ್ಲಿ ಬೂಟಾ ಮಲೀಕ್ ಎಂಬ ಕುರಿಗಾಹಿ ಕುರುಬನಿಗೆ ಕಲ್ಲಿದ್ದಲು ತುಂಬಿದ ಚೀಲವನ್ನ ಸಂತರೊಬ್ಬರು ಕೊಟ್ಟಾಗ ಅದನ್ನ ತೆಗೆದುಕೊಂಡು ಮನೆಗೆ ಹೋಗಿ ನೋಡಿದಾಗ ಆ ಚೀಲದಲ್ಲಿ ಪೂರ್ತಿ ಚಿನ್ನದ ನಾಣ್ಯಗಳು ಇರೋದು ಕಂಡು ಆ ಸಂತರನ್ನ ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಶಿವಲಿಂಗ ಇರೋ ಗುಹೆಯನ್ನ ಕಂಡು ನಂತರ ಅದು ಮತ್ತೆ ಪ್ರವರ್ಧಮಾನಕ್ಕೆ ಬಂದು ಹಿಂದೂಗಳ ಪವಿತ್ರ ತೀರ್ಥ ಕ್ಷೇತ್ರೀಯ ಸ್ಥಳವಾಯಿತು ಅಂತ ಹೇಳಲಾಗತ್ತೆ. ಆ ಒಂದು ಕುರಿಗಾಹಿ ವ್ಯಕ್ತಿ ಮುಸ್ಲಿಂ ವ್ಯಕ್ತಿಯಾಗಿದ್ದ ಅಂತ ಹೇಳಲಾಗತ್ತೆ. ಇನ್ನು ಈ ಒಂದು ಅಮರನಾಥ ದೇಗುಲವನ್ನ ಯಾರು ಮೊದಲು ಕಂಡುಹಿಡಿದ್ರು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಮೊದಲೇ ಹೇಳಿದ ಹಾಗೆ ಒಬ್ಬ ಮುಸ್ಲಿಂ ಕುರಿಗಾಹಿ ಇದೊಂದು ಕ್ಷೇತ್ರವನ್ನ ಕಂಡುಹಿಡಿದ ಅಂತ ಹೇಳಲಾಗತ್ತೆ. ಒಂದು ದಿನ ಬೂಟಾ ಮಲೀಕ್ ಎನ್ನುವ ಮುಸ್ಲಿಂ ಕುರಿಗಾಹಿಯು ಕುರಿಗಳನ್ನ ಮೇಯಿಸ್ತಾ ತಾನು ಉಳಿದುಕೊಂಡಿದ್ದ ಸ್ಥಳದಿಂದ ತುಂಬಾ ದೂರಕ್ಕೆ ಹೋಗ್ತಾನೆ. ಬೂಟಾ ಮಲೀಕ್ ಸ್ವಾಭಾವಿಕ ಬಹಳ ಸಭ್ಯ ಮತ್ತು ದಯೆ ಹೊಂದಿದ್ದ ಹಾಗೂ ತುಂಬಾ ಬಡವನಾಗಿದ್ದ. ಅವನು ಕುರಿಗಳನ್ನ ಮೇಯಿಸ್ತಾ ಪರ್ವತವನ್ನ ಏರಿದಾಗ ಅಲ್ಲಿ ಸನ್ಯಾಸಿಯೊಬ್ರು ಭೇಟಿಯಾಗ್ತಾರಂತೆ. ಆಗ ಸನ್ಯಾಸಿಯು ಬೂಟಾ ಮಲ್ಲಿಕ್ ಅನ್ನುವಂತಹ ಯುವಕನಿಗೆ ಅಂದ್ರೆ ಮುಸ್ಲಿಂ ಯುವಕನಿಗೆ ಕಲ್ಲಿದ್ದಲು ತುಂಬಿದಂತಹ ಪಾತ್ರೆಯನ್ನ ನೀಡುತ್ತಾನಂತೆ. ಬೂಟಾ ಮಲೀಕ್ ಮನೆಗೆ ಬಂದು ಆ ಪಾತ್ರೆಯನ್ನ ನೋಡಿದಾಗ ಅದರಲ್ಲಿ ಕಲ್ಲಿದ್ದಲಿನ ಬದಲು ಚಿನ್ನ ಇರತ್ತಂತೆ. ನಂತರ ಬೂಟಾ ಮಲೀಕ್ ಆ ಸನ್ಯಾಸಿಗೆ ಧನ್ಯವಾದ ಹೇಳೋದಕ್ಕೆ ಹುಡುಕಾಡ್ತಾನಂತೆ. ಆದರೆ ಸನ್ಯಾಸಿ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಬದಲು ಆ ಸನ್ಯಾಸಿ ಇದ್ದಂತಹ ಸ್ಥಳದಲ್ಲಿ ಆ ಗುಹೆಯಲ್ಲಿ ಒಂದು ಶಿವಲಿಂಗ ಕಾಣಿಸ್ಕೊಳ್ಳುತ್ತೆ. ಬೂಟಾ ಮಲ್ಲಿಕ್ ಆ ಗುಹೆಯೊಳಗೆ ಹೋಗಿ ನೋಡಿದಾಗ ಅದರಲ್ಲಿ ಹಿಮದಿಂದ ಹೊಳೆಯುವ ಬಿಳಿ ಬಣ್ಣದ ಶಿವಲಿಂಗವನ್ನ ನೋಡ್ತಾನಂತೆ. ಅದೇ ಕೂಡಲೇ ಬೂಟಾ ಮಲ್ಲಿಕ್ ಅದನ್ನ ಅಲ್ಲಿನ ಗ್ರಾಮಸ್ಥರಿಗೆ ತಿಳಿಸ್ತಾನೆ ಮತ್ತು ಆ ಘಟನೆ ನಡೆದ 3 ವರ್ಷಗಳ ಬಳಿಕ ಅಮರನಾಥನ ಮೊದಲ ಯಾತ್ರೆಯೂ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ಅಮರನಾಥ ಯಾತ್ರೆ ಪವಿತ್ರ ಅಂತ ನಂಬಲಾಗಿದೆ. ಬೂಟಾ ಮಲ್ಲಿಕ್ ವಂಶಸ್ಥರು ಗುಹೆಯನ್ನ ಮತ್ತು ಶಿವಲಿಂಗವನ್ನ ನೋಡ್ಕೊಳ್ತಾಗಿದ್ದಾರೆ. ಹೀಗೆ ವರ್ಷಕ್ಕೊಮ್ಮೆ ಇಲ್ಲಿಗೆ ಬರುವ ಯಾತ್ರಾರ್ಥಿಗಳ ಮೇಲೆ ತೆರಿಗೆಯನ್ನ ವಿಧಿಸುವ ಮೂಲಕ ರಾಜ್ಯ ಸರ್ಕಾರ ಆದಾಯವನ್ನ ಗಳಿಸಿದ್ರೆ, ಬಕರ್ವಾಲ್ ಗುಜ್ಜರುಗಳು ಹಿಂದೂ ಯಾತ್ರಾರ್ಥಿಗಳಿಗೆ ವಿವಿಧ ರೀತಿಯ ಸೇವೆಯನ್ನ ನೀಡುವ ಮೂಲಕ ಇಷ್ಟೆಲ್ಲ ಮುನ್ನೆಚ್ಚರಿಕೆ ಇದ್ರೂ ಕೂಡ ಪ್ರಕೃತಿ ವಿಕೋಪಗಳು ಈ ಒಂದು ಅಮರನಾಥ ದೇಗುಲಕ್ಕೆ ಅವಾಗವಾಗ ಕಾಡ್ತಾನೆ ಇರುತ್ತೆ. ಆದರೂ ಕೂಡ ಇಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಮಾತ್ರ ಕಡಿಮೆಯಾಗುತ್ತಿಲ್ಲ. ಮಹಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಕೂಡ 1898ರಲ್ಲಿ ಈ ಗುಹೆಗೆ ಭೇಟಿ ನೀಡಿದ್ರು. ಅವರು ಅಲ್ಲಿನ ಸೌಂದರ್ಯದಿಂದ ಮಂತ್ರಮುಗ್ಧರಾಗಿದ್ರು. ಅವರ ಭೇಟಿಗಳ ವಿವರ ಸಹೋದರಿ ನಿವೇದಿತಾ ಅವರ ಸ್ವಾಮಿ ವಿವೇಕಾನಂದರವರೊಂದಿಗೆ ಕೆಲವೊಂದಿಷ್ಟು ಅಲೆದಾಟದ ಟಿಪ್ಪಣಿಗಳು ಕೃತಿಯಲ್ಲಿ ಕಾಣಬಹುದಾಗಿದೆ. ಕೆಲವು ಶಿವಭಕ್ತರು ಅಮರನಾಥ ದೇಗುಲಕ್ಕೆ ಸ್ವರ್ಗದ ದಾರಿ ಅಂತ ಕರೆದ್ರೆ, ಇನ್ನು ಕೆಲವರು ಮೋಕ್ಷದ ಸ್ಥಳ ಅಂತಲೂ ಕೂಡ ಕರೀತಾರೆ. ಇಷ್ಟರ ಮಟ್ಟಿಗೆ ಭಕ್ತರ ನಂಬಿಕೆಯ ಪವಿತ್ರ ಸ್ಥಳವಾಗಿದೆ. 11ನೇ ಶತಮಾನದ ರಾಣಿ ಸೂರ್ಯಮತಿ ಈ ದೇವಾಲಯಕ್ಕೆ ತ್ರಿಶೂಲ, ಬಾಣಲಿಂಗಗಳು ಮತ್ತು ಇತರೆ ಪವಿತ್ರವಾದಂತಹ ಲಾಂಛನಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನು ಈ ಪವಿತ್ರವಾದಂತಹ ಹಿಮಲಿಂಗದ ಉದ್ಭವದ ಹಿಂದೆ ಪ್ರಾಕೃತಿಕ ರಹಸ್ಯ ಅಡಗಿದ್ದು, ಗುಹೆಯ ಮೇಲ್ಭಾಗ ಮತ್ತು ಕೆಳಭಾಗ ನೀರಿನ ಸೆಲೆಗಿದೆ. ಗುಹೆಯ ನೆತ್ತಿಯ ಮೇಲಿನಿಂದ ತೊಟ್ಟಿಕ್ಕುವ ನೀರು ಚಳಿಗಾಲದಲ್ಲಿ ಕ್ರಮೇಣ ಗಣನೀಕೃತವಾಗಿ ಶಿವಲಿಂಗದ ಆಕೃತಿಯಾಗಿ ಬೆಳೆಯುತ್ತಾ ಹೋಗುತ್ತೆ. ಹೀಗೆ ಬೆಳೆಯುವ ಹಿಮಲಿಂಗ ಸುಮಾರು 15 ಅಡಿ ಎತ್ತರ ಬೆಳೆದು ಗುಹೆಯ ಒಳಗಿನ ತುದಿಯನ್ನ ಮುಟ್ಟುತ್ತದೆ. ಇದನ್ನ ಶಿವಲಿಂಗ ಅಂತ ಪರಿಗಣಿಸಲಾಗುತ್ತೆ. ಮೇ ತಿಂಗಳಿನಿಂದ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ಚಂದ್ರನ ಗತಿಗೆ ಅನುಸಾರವಾಗಿ ಲಿಂಗ ಬೆಳೆದು ಬಳಿಕ ಕರಗುವುದು ಹಿಮಲಿಂಗದ ವಿಶೇಷವಾಗಿದೆ. ಶ್ರಾವಣ ಪೂರ್ಣಿಮೆಯಂದು ಹಿಮಲಿಂಗ ಪೂರ್ಣ ಪ್ರಮಾಣದ ಎತ್ತರವನ್ನ ತಲುಪುತ್ತೆ. ಈ ಶಿವಲಿಂಗವನ್ನ ಅಮರೇಶ, ಅಮರೇಶ್ವರ, ರಾಸಲಿಂಗಂ, ಶುದ್ಧಿಲಿಂಗಂ, ಶ್ವೇತಲಿಂಗಂ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ. ಇನ್ನು ಭಕ್ತಾದಿಗಳು ಅಮರನಾಥಕ್ಕೆ ನೇರವಾಗಿ ಏಕಾಏಕಿ ಈ ದೇವಾಲಯಕ್ಕೆ ಬರಲು ಸಾಧ್ಯವೇ ಇಲ್ಲ.
ಅದಕ್ಕಾಗಿಯೇ ಯಾತ್ರಾರ್ಥಿಗಳು ತಿಂಗಳುಗಳ ಮುಂಗಡವಾಗಿ ನೋಂದಾಯಿಸಿಕೊಳ್ಳಬೇಕು ಮತ್ತು ಪ್ರತಿ ರಾಜ್ಯಕ್ಕೆ ಅನುಗುಣವಾಗಿ ಕೋಟಾಗಳನ್ನು ನಿಗದಿಪಡಿಸಿ ಯಾತ್ರಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡು ಅವರಿಂದ ನಿಗದಿತವಾದ ನೋಂದಣಿಯಾದ ಹಣವನ್ನು ಕಟ್ಟಿಸಿಕೊಂಡು ಪ್ರತಿ ಯಾತ್ರಿ ಮತ್ತು ವಾಹನಕ್ಕೆ ವಿಶಿಷ್ಟವಾದ ಮತ್ತು ತುರ್ತು ಪರಿಸ್ಥಿತಿಯಲ್ಲಿಯೂ ಗುರುತಿಸಿಕೊಳ್ಳುವಂತಹ ಗುರುತಿನ ಟ್ಯಾಗ್ ಅನ್ನ ನೀಡಲಾಗುತ್ತೆ. ಅದನ್ನ ಯಾತ್ರಾರ್ಥಿಗಳು ಯಾತ್ರೆಯ ಪೂರ್ತಿ ಕೇಳಿದ ಕಡೆಯಲ್ಲೆಲ್ಲ ತೋರಿಸಬೇಕಾಗತ್ತೆ. ಇನ್ನು ಅಮರನಾಥ ಯಾತ್ರೆಗೆ ಅಂತ ಕಾಲ್ನಡಿಗೆಯಿಂದ ಬರುವಂತಹ ಭಕ್ತರು ತುಂಬಾ ದಣದಿರ್ತಾರೆ. ಬಿಸಿಲು ಬಂತಂದ್ರೆ ಬಿಸಿಲಿನ ಬೇಗೆ ತಾಳಲಾರದಷ್ಟು ಬಿಸಿಲು ಬಂದ್ಬಿಡತ್ತೆ. ಅದೇ ತರ ಹಿಮ ಬಿತ್ತಂತಂದ್ರೆ ಕೂಡ ಅಷ್ಟೇ ಕಷ್ಟ ಕೂಡ ಆಗ್ಬಿಡತ್ತೆ. ಅದೇ ಭಕ್ತಾದಿಗಳು ದೇವಾಲಯವನ್ನ ತಲುಪುತ್ತಾ ಇದ್ದಂತೆ ಅವರ ಆಯಾಸವೆಲ್ಲವೂ ಕೂಡ ಮಾಯವಾಗತ್ತೆ ಅಂತ ಹೇಳಲಾಗತ್ತೆ. ಕಾಲ್ನಡಿಗೆಯಲ್ಲಿ ಬಂದ ಭಕ್ತರ ಆಯಾಸ ಇದ್ದಕ್ಕಿದ್ದಂತೆ ನಿವಾರಣೆಯಾಗುವುದಕ್ಕೂ ಕೂಡ ಕಾರಣ ಏನು ಅನ್ನೋದು ಇಂದಿಗೂ ಕೂಡ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಇಂತಹ ಪವಿತ್ರ ಮತ್ತು ಸನಾತನ ಧರ್ಮ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರದಲ್ಲಿ ಇಂದಿಗೂ ಕೂಡ ಬೂಟಾ ಮಲ್ಲಿಕ್ ಅನ್ನುವಂತಹ ಮುಸ್ಲಿಂನ ವಂಶಸ್ಥರು ಈ ಒಂದು ದೇವಸ್ಥಾನವನ್ನ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.